ನಿರಾಣಿ ಶುಗರ್ಸಿಂದ ಕಬ್ಬು ಅಭಿವೃದ್ಧಿ ಕಾರ್ಯಾಗಾರ ನಿರಾಣಿ ಪರಿವಾರದ ರೈತರ ಕಾಳಜಿ ಶ್ಲಾಘನೀಯ ಅಂತ ತಿಳ್ಕೊಂಡು ಯಾರು ನಮ್ಮ ಜಿಲ್ಲಾ ಮಂತ್ರಿಗಳು ಹೇಳಿದ್ದಾರೆ. ಇದು ನಾನು ಸ್ವಾಗತ ಮಾಡ್ತೀನಿ. ಅವ್ರು ಹೇಳಿದ್ರು ಇನ್ನೊಂದು ವಿನಂತಿ ಮಾಡ್ಕೋತೀನಿ. ಯಾಕಂದ್ರೆ ಇವತ್ತು ರೈತರು ತೂಕದೊಳಗೆ ಯಾವ ಫ್ಯಾಕ್ಟ್ರಿ ಅಂತ ಹೇಳಂಗಿಲ್ಲ, ನಾನು ತೂಕದೊಳಗೆ ಮೋಸ ಮಾಡಿ ರೈತರ ರಕ್ತ ಕುಡಿಯುವಂತ ಅನೇಕ ಕಾರ್ಖಾನೆಗಳಿದಾವೆ. ಅದಕ್ಕೆ ನಾವು ಸದನದೊಳಗೂ 3 ಸರಿ ಕೇಳಿದ್ದೀವಿ. ಅದಕ್ಕೆ ನಮ್ಮ ಕಬ್ಬು ಮಂತ್ರಿಗಳು, ಶುಗರ್ ಮಂತ್ರಿಗಳು ಅದಕ್ಕೇನೋ ಏನೋ ಒಂದು ಕಡೆ ಒಂದು 15 ಶಾಂಗ್ ಮಂಜೂರು ಮಾಡಿ ತಿಳ್ಕೊಂಡು ಹೇಳಿ ಅಷ್ಟಕ್ಕೆ ಇಟ್ಟಿದ್ದಾರೆ. ಈಗ ನಾನು ಇರಾನಿ ಬ್ರದರ್ಸಿಗೆ ವಿನಂತಿ ಮಾಡ್ಕೋತೀನಿ, ಇನ್ನಷ್ಟು ನಿಮ್ಗೆ ನಿಜವಾಗಿಯೂ ರೈತರ ಬಗ್ಗೆ ಕಾಳಜಿ ಇತ್ತಂದ್ರ, ಇದು ಮೊಸಳೆ ಕಣ್ಣೀರು ಆಗಬಾರ್ದು, ಕಾಳಜಿ ಇತ್ತಂದ್ರೆ ನೀವು ನಿಮ್ಮ ಕಾರ್ಖಾನೆ ಮುಂದೆ ಮಾನವ ರಹಿತ ತೂಕದ ಮಷಿನ್ ಹಾಕ್ರಿ. ಇಡೀ ರಾಜ್ಯದೊಳಗೆ ನಿಮ್ಮ ಹೆಸರು ಬರ್ತೈತಿ. ಬಂದು ನಾನಾ ಹಾರ ಹಾಕ್ತೀನಿ ನಿಮಗೆ. ರೈತರ ಪರವಾಗಿ ನಾನು ಕಬ್ಬು ಬೆಳೆಗಾರನಾಗಿ ನಿಮ್ಗೆ ಹಾರ ಹಾಕ್ತೇನೆ. ಅವಾಗ ನಿಮ್ಗೆ ನಿಜವಾದ ರೈತರ ಕಾಳಜಿ ತೋರಿಸ್ಕೊಡ್ತದೆ. ಬರೀ ಒಂದು ಕಾರ್ಯಾಗಾರ ಮಾಡಿ ನಮ್ಮ ಜಿಲ್ಲಾ ಮಂತ್ರಿಗಳಿಗೂ ಕೇಳ್ತೀನಿ. ನಾನು ಜಿಲ್ಲಾ ಮಂತ್ರಿ ಇದ್ದೀರಿ, ನೀವರ ಹೇಳಿ ಹಾಕಿಸ್ಕೊಟ್ರೆ ಕೇಳ್ತೀನಿ ಅವ್ರಿಗೆ. ಜಿಲ್ಲಾ ಮಂತ್ರಿ ತೂಕದ ಮಿಷನ್ ಹಾಕಲ್ಲ. ಅಷ್ಟು ಪ್ರಾಮಾಣಿಕತೆ ಎಲ್ಲಾ ಕಾರ್ಖಾನೆಗಳು ಅವ್ರು ಇದ್ದು ಅಂದ್ರೆ ಅದಕ್ಕೆ ಮೊದಲಿಗಾಗಿ ನೀವು ವಿನಂತಿ ಮಾಡ್ಕೋತೀನಿ. ನಾನು ಇರಾನಿ ಅವ್ರಿಗೆ ವಿನಂತಿ ಮಾಡ್ಕೋತೀನಿ, ತೂಕದ ಮಿಷಿನ್ ಮಾನವ ರೈತ ತೂಕದ ಮಿಷಿನ್ ಹಾಕ್ರಿ. ರೈತರು ನಿಮ್ಮನ್ನ ಪೂಜೆ ಮಾಡ್ತಾರೆ. ಜನರು ಸಹಿತ ನೋಡಿ, ನನ್ನ ಆರಿಸಿ ಕಳಿಸ್ಬೇಕಾದ್ರೆ ನಾ ಕೆಲಸ ಮಾಡಲಿಕ್ಕೆ ಯಾಕೆ ಗಿಡ ತಪ್ಪಲಿಕ್ಕಿದ್ದೆ. ನಿರಾಣಿ ಅವರು ಮಂತ್ರಿ ಇದ್ರು, ಕೆಲಸ ಮಾಡಿದ್ರು ನನ್ನ ಆರಿಸಿ. ಮತ್ತು ಸಾಕಷ್ಟು ಚುನಾವಣೆ ಹೆಂಗ್ ಮಾಡ್ಯಾವ ನಿಮಗೆಲ್ಲ ಗೊತ್ತಿನ ಹೇಳಕ್ ಹೋಗುದಿಲ್ಲ. ಹೆಂಗ್ ಮಾಡ್ಯಾವ ನಿಮ್ಗೆ ಅಷ್ಟು ಗೊತ್ತಿದೆ. ಇಷ್ಟೆಲ್ಲ ಮಾಡಿದಾಗ ನನ್ನ ಹೆಂಗ್ ಜನ ಗೆಲ್ಲಿಸಿದ್ರು. 13ರಿಂದ 18 ಅವಧಿ ಇರ್ಬೋದು, 94ರಿಂದ 99 ಅವಧಿ ಇರ್ಬೋದು, 99ರಿಂದ 2004 ಅವಧಿ ಇರ್ಬೋದು. ಹೋರಾಟದ ಮುಖಾಂತರ ಬಂದು ನಾವು ಜನರ ಮನಸ್ಸಿಗೆ ಗೆದ್ದಿದ್ವಿ ವಿನ ಸಾರ್ವಜನಿಕ ಸಮಸ್ಯೆಗಳನ್ನ ಕೈಗೆತ್ಕೊಂಡು ತಿಳ್ಕೊಂಡು ಜನರು ನಮ್ಮನ್ನು ಆರಿಸಿ ಕಳಿಸಿದ್ರು ವಿನ ನಾನೇನು ದೊಡ್ಡವ ಅನ್ನೋ ಪ್ರಶ್ನೆ ಲಾಭನ ಇದನ್ನ ಹೇಳಿದ್ರು. ಅವರು ರೊಕ್ಕ ಕೊಡ್ತೀವಿ ಅಂತ ತಿಳ್ಕೊಂಡು ಚುನಾವಣೆ ಖರ್ಚಿಗೆ ಅಲ್ಲ ಹೇಳಿದ್ರು. ಈಗ ಅವ್ರು ಬಂದಿದ್ದು ಎದಕ್ಕಂದ್ರೆ ಪುಣ್ಯ ದುಡ್ಡಿದ್ದರೆ ಇಸ್ಕೋರಿ ಅವ್ರ ಕಡೆಯಿಂದ. ಪುಣ್ಯದ ದುಡ್ಡು ಅವ್ರ ಕಡೆ ಇತ್ತಂದ್ರೆ ಇಸ್ಕೊಡ್ರಿ. ಇಸ್ಕೊಂಡ್ ಅವ್ರ ರೊಕ್ಕ ಇಸ್ಕೊಂಡ್ ಚುನಾವಣೆ ಮಾಡೋಣ. ಇಲ್ಲಿಕ್ಕಂದ್ರೆ ನಾವು ಪಟ್ಟಿ ಹಾಕ್ತೀವಿ ಅಂತ ಅಷ್ಟ್ರು ಬಂದಿದ್ದಾರೆ. ಪಟ್ಟಿ ಹಾಕಿ ನಿಮ್ ಚುನಾವಣೆ ಮಾಡ್ತೀವಿ, ಏನು ವಿಚಾರ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಅವ್ರದ್ದು ಶ್ರೀಮಂತರದಾರ ಏನಾದ್ರು ಚಾಲೆಂಜ್ ಮಾಡ್ಬೋದು, ಹೇಳ್ಬೋದು. ಅಷ್ಟು ಶ್ರೀಮಂತಿ ನಮ್ಗೆ ಹೋಗೋತ್ನಾಗ ಏನ್ ನಾವು ಒಯ್ತೇನ್ರಿ? ನಮ್ಮ ಶ್ರೀಮಂತಿಕೆ ಒಯ್ಯಕ್ಕಾಗೋದಿಲ್ಲ. ಮನುಷ್ಯನ ಮಾನಸಿಕ ಸಮಾಧಾನ ಬೇಕಾಗ್ತದೆ. ಅದನ್ನು ಇನ್ನೊಬ್ಬರ ಬಗ್ಗೆ ಆರೋಪ ಮಾಡೋಕ್ಕಿಂತ ಮೊದಲ ನಮ್ಮ ತಟ್ಟಿ ಒಳಗ ಏನೇನು ಉಳಿಯಾಡ್ತಿರ್ತಾವ. ಇನ್ನೊಬ್ರು ತಟ್ಟಿ ಒಳಗೆ ನೊಣ ತಗಲಕ್ ಹೋಗ್ತೀವಿ ಅಂದ್ರೆ ಎಷ್ಟು ಮಟ್ಟಿಗೆ ಸಮಂಜಸ ಅನ್ನುವಂಥ ಪ್ರಶ್ನೆ ಕೇಳ್ಬೇಕಂತ. ನಾನು ಎಷ್ಟೆಷ್ಟು ಸಮಸ್ಯೆ ಅದಾವ ಯಾವ ಹೇಳಕ್ ಹೋಗೋದಿಲ್ಲ. ಸಂದರ್ಭ ಬಂದಾಗ ಮತ್ತು ಅವ್ರು ಏನಾದ್ರು ಇದಕ್ಕೆ ಪ್ರತಿಕ್ರಿಯೆ ವ್ಯಕ್ತ ಮಾಡಿದ್ರೆ ಅವಾಗ ಮುಂದೆ ಅವ್ರು ಹೆಂಗೆ ಪ್ರತಿಕ್ರಿಯೆ ನಾ ಎಲ್ಲಿ ಅವ್ರ ಹೆಸರು ಸಾರ್ವಜನಿಕ ಸಭೆಗಳು ತಗೊಳಂಗಿಲ್ಲ. ಸಾರ್ವಜನಿಕ ನಮ್ಮ ಕಾರ್ಯಕರ್ತರು ಇದ್ರೊಳಗೂ ಅವ್ರ ಹೆಸರು ಯಾರೂ ತಗೊಳಂಗಿಲ್ಲ. ಅವ್ರೊಬ್ಬರದಲ್ಲಿ ಯಾರೂ ತಗೊಳಕ್ ಹೋಗೋದಿಲ್ಲ.